ದಂಪತಿ ಮಧ್ಯೆ ಕಲಹ ಆಗಿದೆ. ಹೆಂಡತಿ ಕೊಲೆಯಲ್ಲಿ ಅದು ಅಂತ್ಯ ಆಗಿದೆ. ಪತ್ನಿ ಜಾನ್ಸಿ ಎಂಬಾಕೆಯನ್ನ ಪತಿ ಸೆಲ್ವಕುಮಾರೇ ಕೊಂದಿರುವಂತಹ ಸ್ಟೋರಿ. ವೆಂಕಟಾಪುರ ಕ್ಯಾಂಪ್ ಗ್ರಾಮದಲ್ಲಿ ನಡೆದಿರುವಂತಹ ಕೊಲೆ. ವಿಜಯನಗರ ಹೊಸಪೇಟೆ ತಾಲೂಕಿನ 76 ವೆಂಕಟಾಪುರ ಅಲ್ಲಿ ಕೊಲೆಯಾಗಿದೆ. ಕೊಲೆ ಮಾಡಿದ 4 ತಾಸಿನಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಹೊಸಪೇಟೆಯ ಅಮರಾವತಿ ನಿವಾಸಿ ಸೆಲ್ವಕುಮಾರ್ ಅರೆಸ್ಟ್ ಆಗಿದ್ದಾನೆ. ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಮೊದಲಿಗೆ ಗಲಾಟೆ ಮಾಡಿಕೊಳ್ತಾರೆ. ದಂಪತಿ ಮಧ್ಯೆ ಕಲಹ ಇತ್ತು. ನಂತರ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಡತಿಯನ್ನ ಕೊಂದಿದ್ದಾನೆ ಪತಿ. ಪತ್ನಿ ಜಾನ್ಸಿ ಎಂಬಾಕೆಯನ್ನ ಪತಿ ಸೆಲ್ವಕುಮಾರೇ ಕೊಂದಿರುವಂತಹ ಘಟನೆ. ಈಗ ಪತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ವೆಂಕಟಾಪುರ ಕ್ಯಾಂಪ್ ಗ್ರಾಮದಲ್ಲಿ ನಡೆದಿರುವಂತಹ ಕೊಲೆ ಇದು. ವಿಜಯನಗರದಲ್ಲಿರುವಂತಹ ಹೊಸಪೇಟೆ ತಾಲೂಕಿನ ವೆಂಕಟಾಪುರದಲ್ಲಿ ಈ ಕೊಲೆಯಾಗಿದೆ. ತತ್ಕ್ಷಣವೇ ಕಾರ್ಯಪ್ರವೃತ್ತರಾಗ್ತಾರೆ ಪೊಲೀಸರು. ಕೊಲೆಯಾದ 4 ತಾಸಿನಲ್ಲಿ ಆರೋಪಿ ಪತಿ ಸೆಲ್ವಕುಮಾರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಹೊಸಪೇಟೆಯ ಅಮರಾವತಿಯ ನಿವಾಸಿ ಸೆಲ್ವಕುಮಾರ್ ಪತ್ನಿ ಕೊಲೆ ಆರೋಪದಲ್ಲಿ ಈಗ ಪೊಲೀಸರ ಅತಿಥಿ. ನಮ್ಮ ಪ್ರತಿನಿಧಿ ವಿನಾಯಕ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ವಿನಾಯಕ್, ಪತ್ನಿಯನ್ನೇ ಕೊಲ್ಲೋ ಮಟ್ಟಿಗೆ ಏನ್ ಕಲಹ ಇತ್ತು, ಡೀಟೇಲ್ಸ್ ಏನ್ ಲಭ್ಯ ಆಗ್ತಾ ಇದೆ? ಖಂಡಿತ ಇದು ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಇಬ್ಬರು ಜಗಳ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅವ್ರ ಕುಟುಂಬದಲ್ಲಿ ಜಗಳ ಆಗ್ತಾ ಇತ್ತು ಅನ್ನೋ ಮಾಹಿತಿ ಇರುತ್ತಿರುವಂತದ್ದು. ಹೀಗಾಗಿ ಅಕ್ಕಪಕ್ಕದ ಮನೆಯವರು ಮತ್ತು ಅವರ ಸಂಬಂಧಿಕರು ಕೂಡ ಅವ್ರನ್ನ ಕೂರಿಸಿ ಮಾತನಾಡಿಸುವಂತ ಅಥವಾ ಅವ್ರ ಕಲವನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳು ನಡೆದಿರುವಂತದ್ದು. ಆದ್ರೆ ನಿನ್ನೆ ಯಾವುದೇ ಕಾರಣಕ್ಕೆ ಅವರಿಬ್ಬರ ನಡುವೆ ಗಂಡ ಹೆಂಡತಿ ನಡುವೆ ಜಗಳ ಆರಂಭವಾಗಿದೆ. ಹೀಗಾಗಿ ಆ ಜಗಳ ಕೊನೆಗೆ ವಿಕೋಪಕ್ಕೆ ಹೋಗುವ ಮೂಲಕವಾಗಿ ನಿನ್ನೆ ಆತ ಏನು ಸೆಲ್ವಕುಮಾರ್ ಅಂತ ತನ್ನ ಪತ್ನಿ ಜಾನ್ಸಿಯನ್ನ ಕೊಲೆ ಮಾಡುವ ಮೂಲಕವಾಗಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ನಿನ್ನೆ ಗಂಗಾವತಿಯಲ್ಲಿ ತಡರಾತ್ರಿಯಲ್ಲಿ ಆತನನ್ನ ಬಂಧಿಸಿದ ಮಾಹಿತಿ ದೊರೆತಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಕೌಟುಂಬಿಕ ಕಲಹ ಜೊತೆಗೆ ಏನು ಜಾನ್ಸಿ ಅವರು ಅನೈತಿಕ ಸಂಬಂಧವನ್ನ ಬೇರೆಯೊಂದಿಗೆ ಇಟ್ಕೊಂಡಿದ್ರು ಅನ್ನೋ ಮಾಹಿತಿ ಕೂಡ ದೊರೆತಿರುವಂತದ್ದು. ಹೀಗಾಗಿ ಅದೇ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇತ್ತು. ಆ ಜಗಳ ವಿಕೋಪಕ್ಕೆ ಹೋಗಿದೆ. ಜೊತೆಗೆ ಕುಟುಂಬಸ್ಥರು ಕೂಡ ಆ ಜಗಳವನ್ನ ಬಗೆಹರಿಸುವ ಕೂಡ ಸಾಕಷ್ಟು ರೀತಿಯ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ನಿನ್ನೆ ವಿಕೋಪಕ್ಕೆ ಹೋಗಿರೋದಾಗಿ ಕೈಯಲ್ಲಿ ಚಾಕುವನ್ನ ಹಿಡಿದು ಕುತ್ತಿಗೆ ಮತ್ತು ಹೊಟ್ಟೆ ಭಾಗಕ್ಕೆ ಇರಿಯುವ ಮೂಲಕವಾಗಿ ಆತ ಮಹಿಳೆಯನ್ನ ಜಾನ್ಸಿಯನ್ನ ಕೊಲೆ ಮಾಡುವ ಮೂಲಕವಾಗಿ ಆತ ಎಸ್ಕೇಪ್ ಆಗಿರುವಂತದ್ದು. ಸದ್ಯಕ್ಕೆ ಈಗ ವಿಜಯನಗರ ಪೊಲೀಸ್ ಸಿಬ್ಬಂದಿ ಕೂಡ ಆತನನ್ನ ಬಂಧಿಸುವ ಮೂಲಕವಾಗಿ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿನಾಯಕ್ ತಮ್ಮ ಮಾಹಿತಿಗೆ.